ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮಿಕ್ಸೆಡ್ ವೆಜಿಟೇಬಲ್ಸಿಂದ ಒಂದು ಸಾಂಬಾರನ್ನ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಎಲ್ಲ ರೀತಿಯಾದಂತಹ ಮಿಕ್ಸೆಡ್ ವೆಜಿಟೇಬಲ್ಸ್ ಹಾಕೋದ್ರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಷಷ್ಠಿ ಹಬ್ಬಕ್ಕೆ ಮಾಡ್ತೀವಿ ನೋಡಿ, ಆ ಟೈಮಲ್ಲಿ. ಮತ್ತು ಬಾಕಿ ಅಂತಲೂ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ, ಯಾವ ತರಕಾರಿ ಸಿಗುತ್ತೆ ಅದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗುತ್ತೆ. ನಾನು ಎಲ್ಲ ತರಕಾರಿಗಳನ್ನೂ ಸಾಮಾನ್ಯ ತೊಗೊಂಡಿದ್ದೀನಿ. ಮೂಲಂಗಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಬಟಾಣಿ ಇರ್ಬೋದು, ಚಪ್ರದೋರೆಕಾಯಿ ಇರ್ಬೋದು, ಬೀನ್ಸ್ ಇರ್ಬೋದು, ಬೆಂಡೆಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು ಇರ್ಬೋದು, ಎಲೆಕೋಸು ಇರ್ಬೋದು, ಬದನೆಕಾಯಿ ಇರ್ಬೋದು, ಆಲೂಗೆಡ್ಡೆ, ತೊಂಡೆಕಾಯಿ ಈ ರೀತಿ. ಮತ್ತು ಹಲಸಿಂದ ಕಾಯಿ ಬರುತ್ತೆ ನೋಡಿ, ಅದು ಬಾಳೆಕಾಯಿ ಆ ಥರ, ಮತ್ತು ಗೆಣಸು, ಅದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಒಂದು 3-4 ರೀತಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಮತ್ತು ಹಸಿ ಕಾಳುಗಳು ಯಾವ್ದಾದ್ರು ಸಿಗುತ್ತೆ ಎಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದು ಬೀಟ್ರೋಟನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3-4 ಸರಿ ವಾಶ್ ಮಾಡಿ ಇಟ್ಕೋಬೇಕು ಬೀಟ್ರೋಟ್ನ, ಇಲ್ಲಾಂದರೆ ಸಾಂಬಾರೆಲ್ಲ ರೆಡ್ ಕಲರ್ ಬಂದುಬಿಡುತ್ತೆ. ಟೇಸ್ಟ್ ವೈಸ್ ಏನು ಪ್ರಾಬ್ಲಮ್ ಆಗೋಲ್ಲ, ತುಂಬ ಚೆನ್ನಾಗಾಗುತ್ತೆ. ಆದರೆ ಸಾಂಬಾರು ರೆಡ್ ಕಲರ್ ಬರೋದ್ರಿಂದ ಒಂದು 3-4 ಸರಿ ಸಪ್ರೇಟಾಗಿ ನಾನು ಬೀಟ್ರೋಟ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮಸಾಲವನ್ನು ರುಬ್ಲಿಕ್ಕೆ ನಾನು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಕಟ್ಟು ಸಾಕಾಗುತ್ತೆ, 1 ಕಟ್ಟು ಏನು ಬೇಡ. ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ, ಒಂದು 3 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬಾ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ರುಬ್ಲಿಕ್ಕೆ, ಯಾಕೆಂದರೆ ಸಾಂಬಾರು ಕಲರ್ ಚೇಂಜ್ ಆಗಿಬಿಡುತ್ತೆ. ಮತ್ತು ಶುಂಠಿಯನ್ನು ಹಾಕ್ಬಿಟ್ಟು ರುಬ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1-2 ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು ಒಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಅಷ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನು ಇದನ್ನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರನ್ನ ಕುಕ್ಕರ್ನಲ್ಲಿ ಮಾಡಿದೆ, ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರ್ಗಿನ್ನ. ಅಂದರೆ ತುಂಬ ಟೈಮ್ ಆಗಿದೆ ಅಂತ ಟೈಮಲ್ಲೆಲ್ಲ ಈ ಥರ ಕುಕ್ಕರ್ನಲ್ಲಿ ಫಾಸ್ಟಾಗಿ ಆಗುತ್ತೆ ಅಂತ ಮಾಡ್ಕೊಳ್ಳೋದು ಅಷ್ಟೇ. ಆದರೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಎಲ್ಲ ರೀತಿ ತರಕಾರಿ ಹಾಕಿರ್ತೀವಿ ನೋಡಿ, ಅದರಿಂದ ಒಂಥರ ಸ್ವೀಟ್ ಅಂಶ ಇರುತ್ತೆ, ಹುಳಿ ಅಂಶ ಇರುತ್ತೆ, ಖಾರದ ಅಂಶ ಎಲ್ಲ ಕೂಡ್ಕೊಂಡಿರುತ್ತೆ ನೋಡಿ. ಈ ಗೆಣಸು, ಸೋರೆಕಾಯಿ ಎಲ್ಲ ಹಾಕಿರ್ತೀವಿ ನೋಡಿ, ಅದೆಲ್ಲ ತುಂಬ ಸಾಂಬಾರಿಗೆ ತುಂಬ ರುಚಿ ಕೊಡುತ್ತೆ. ಅದರಿಂದ ಒಂದು ಪಾತ್ರೆಯಲ್ಲಿ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಿ. ನಾವು ಕುಕ್ಕರ್ನಲ್ಲಿ ಮಾಡಿದರೆ ಎಲ್ಲ ಅದರದ್ದು ಅಂಶ ಹೋಗ್ಬಿಟ್ಟಿರುತ್ತೆ ಅಲ್ವಾ, ಒಂಥರ ಸಾಂಬಾರು ಟೇಸ್ಟು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೋಡಿ ಈಗ ಮಸಾಲವೆಲ್ಲ ಹಾಕಿದ್ಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟೊಂದು ನೀರು ಸೇರಿಸ್ಕೊಂಬಿಡಿ, ನಾನೊಂದು ಗ್ಲಾಸಷ್ಟು ನೀರು ಜಾಸ್ತಿ ಆಗಿಬಿಟ್ಟಿದೆ. ದೊಡ್ಡ ಗ್ಲಾಸಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು. ನಾನೊಂದು 4 ಗ್ಲಾಸಷ್ಟು ಸೇರಿಸ್ಬಿಟ್ಟಿದ್ದೀನಿ. ನಂತರ ಇದಕ್ಕೆ ನೋಡಿ ಟೊಮೊಟೊವನ್ನು ರುಬ್ಬಿ ಸೇರಿಸ್ತಾ ಇದ್ದೀನಿ. ಒಂದು 4-5 ಟೊಮೊಟೊವನ್ನು ಸಹ ರುಬ್ಬಿ ಸೇರಿಸ್ಕೊಳ್ಬೇಕು. ಮತ್ತು ಇದಕ್ಕೆ ಹುಣಸೆ ಕಾಯಿ ಬರುತ್ತೆ ನೋಡಿ, ಅದನ್ನು 1-2 ಪೀಸ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸಿಕ್ಕಿದ್ರೆ ಅದನ್ನು ಸಹ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಹುಣಸೆಕಾಯಿ ಸಿಗಲಿಲ್ಲ ಅಂದರೆ ಬೇಕಿದ್ರೆ 1 ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಆವಾಗ ಟೊಮೊಟೊ ಪ್ರಮಾಣವನ್ನು ಕಡಿಮೆ ಹಾಕ್ಕೋಬೇಕು. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಸ್ಕೊಬೇಕು, ಅದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಕುದಿಸ್ಕೊಬೇಕು. ಮತ್ತು ಈ ಸಾಂಬಾರನ್ನ ಷಷ್ಠಿ ಹಬ್ಬಕ್ಕೆ ಮಾಡ್ಕೊಳ್ಳುವಾಗ ನೀರಿನ ಪ್ರಮಾಣವನ್ನು ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅಷ್ಟು ಅಂದರೆ ಒಂದು ಸ್ವಲ್ಪ ಸಾಂಬಾರು ನೀರು ಥರ ಆಗಿಬಿಡುತ್ತೆ. ಇದು ಯಾವಾಗಲೂ ಸ್ವಲ್ಪ ಗಟ್ಟಿ ಬರಬೇಕು ನೋಡಿ ಸಾಂಬಾರು, ಆ ರೀತಿ ಇದ್ದರೆ ಚೆನ್ನಾಗುತ್ತೆ. ಮತ್ತು ರುಬ್ಕೊಳ್ಳುವಾಗ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಕುದ್ಮೇಲೆ ಇದಕ್ಕೆ ನಾನು ಎಲ್ಲ ತರಕಾರಿಗಳು ಮತ್ತು ಹಸಿ ಕಾಳಿರ್ಬೋದು, ಸೊಪ್ಪಿರ್ಬೋದು, ಮತ್ತು ಅದೇನು ಬೀಟ್ರೋಟ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದೆಲ್ಲವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಬೀಟ್ರೋಟ್ನೂ ಅಷ್ಟೇ ನೋಡಿ, ವಾಶ್ ಮಾಡಿ ಸೇರಿಸಿರೋದ್ರಿಂದ ಸ್ವಲ್ಪನೂ ಕಲರ್ ಬಿಡ್ತಾ ಇಲ್ಲ. ಸಾಂಬಾರು ಯಾವ ಥರ ಇರುತ್ತೆ ಅದೇ ಕಲರಲ್ಲಿ ಬರುತ್ತೆ. ಮತ್ತು ಸೊಪ್ಪುಗಳ್ನೂ ಅಷ್ಟೇ, ಎಲ್ಲ ಯಾವುದೇ ಸೊಪ್ಪು ಸಿಕ್ಕಿದ್ರೂ ಎಲ್ಲ ಥರ ಸೊಪ್ಪುಗಳ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ತುಂಬ ಸೊಪ್ಪು ಸೇರಿಸ್ಬಿಟ್ರೆ ಒಂಥರ ಕಲರ್ ಚೇಂಜ್ ಆಗುತ್ತೆ, ಸೊಪ್ಪಿನ ಸಾಂಬಾರು ಟೈಪ್ ಆಗಿಬಿಡುತ್ತೆ. ಎಲ್ಲ ಥರ ಸೊಪ್ಪನ್ನು ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ನೋಡಿ, ನಾನು ಎಲ್ಲವನ್ನು ಸೇರಿಸಿದ್ಮೇಲೆ ಉಪ್ಪು ಎಷ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಈಗ ಕುಕ್ಕರ್ನಲ್ಲಿ ಇಟ್ಟು ಮುಚ್ಚಿಬಿಟ್ಟು 1 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಒಂದು 2-3 ವಿಷಲ್ ಬರೆಸ್ಬಿಟ್ರೆ ಏನಾಗುತ್ತೆ, ತರಕಾರಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಲ್ಲ ನೋಡಿ. ಈಗ 1 ವಿಷಲ್ ಬರೆಸ್ಕೊಂಡ್ರೆ ಸಾಕು. 1 ವಿಷಲ್ ಬರೆಸ್ಕೊಂಡ್ರೆ ಪರ್ಫೆಕ್ಟಾಗಿ ತರಕಾರಿ ಎಲ್ಲ ಅದೇ ರೀತಿ ಇರುತ್ತೆ, ಕಲ್ಲರು ಅಷ್ಟು ಚೇಂಜ್ ಆಗಿರಲ್ಲ. ಮತ್ತು ಇದನ್ನು ಹುಗ್ಗಿ ಅನ್ನೋ ಟೈಮಲ್ಲಿ ಮಾಡ್ಕೋತೀವಿ ವರ್ಷ ಹಬ್ಬಕ್ಕೆ, ಆವಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಬಾಕಿ ಅಂತೇನು ಮಿಕ್ಸೆಡ್ ಎಲ್ಲ ತರಕಾರಿ ತರ್ತೀವಿ ನೋಡಿ, ಆ ಟೈಮಲ್ಲಿ ಎಲ್ಲ ರೀತಿಯಾದಂಥ ತರಕಾರಿ ಮತ್ತು ಎಲ್ಲ ರೀತಿಯಾದಂಥ ಕಾಳುಗಳನ್ನ ಒಂದು ಬೌಲಷ್ಟು ನೆನೆಸ್ಕೊಂಡು ಮಾಡಿಕೊಂಡ್ರು ಸಹ ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ.
ಈಗ ನೋಡಿ ಅಂದರೆ ಒಂದು ಸ್ವಲ್ಪ ನೀರಿನ ಕ್ವಾಂಟಿಟಿ ನೋಡಿ ಜಾಸ್ತಿ ಆಗಿದೆ. ನಾನಿದು ವಿಡಿಯೋ ಕ್ಲಿಪ್ಪಿಂಗ್ ಆದಮೇಲೆ ಮತ್ತೆ ನಾನು ಅದನ್ನು ಕುದಿಸ್ಕೊಂಡಿದ್ದೀನಿ ಒಂದು 5 ನಿಮಿಷ. ಆವಾಗ ಪರ್ಫೆಕ್ಟಾಗಿ ಹುಗಿ ಅನ್ನಕ್ಕೆ ತುಂಬ ಚೆನ್ನಾಗಾಗಿತ್ತು. ಮತ್ತು ಇದಕ್ಕೆ ನಾವು ಸೋರೆಕಾಯಿ ಎಲ್ಲ ಹಾಕಿರ್ತೀವಿ ನೋಡಿ, ಗೆಣಸೆಲ್ಲ, ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಅಂಶ ಕೂತ್ಕೊಂಡಿರುತ್ತೆ ನೋಡಿ. ಬಾಕಿ ಅಂತೆ ನಾವು ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಗೆಣಸು ಅದೆಲ್ಲ ಅಷ್ಟು ಯೂಸ್ ಮಾಡಲ್ಲ. ಆದರೆ ಇವತ್ತಿನ ದಿನ ನಾವು ಎಲ್ಲ ತರಕಾರಿನೂ ಸೇರಿಸಿರೋದ್ರಿಂದ ಸಾಂಬಾರು ಟೇಸ್ಟೇ ಬೇರೆ ಥರ ಬಂದಿರುತ್ತೆ. ಒಂಥರ ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ಆದರೆ ಈ ರೀತಿಯೂ ಸಹ ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.